ನಮಸ್ಕಾರ ರೆಬೆಲ್ ಟಿವಿಗೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಅಂತಿಮ ಘಟ್ಟ ತಲುಪಿದಂತ ಬಿಗ್ ಬಾಸ್ ಸೀಸನ್ 12 ನೋಡಿ, ಬಿಗ್ ಬಾಸ್ ಕನ್ನಡ ಫಿನಾಲೆಗೆ ಕ್ಷಣಗಣನೆ ಇದೀಗ ಆರಂಭ ಆಗಿರುವುದು. ಯಾವಾಗ ಏನು ಅನ್ನುವುದು ಸಾಕಷ್ಟು ಕುತೂಹಲ ಇದ್ದೇ ಇರುತ್ತೆ. ಸೊ ಅದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂತ ಹವಾ, ಒಂದು ರೀತಿಯಾದಂತ ಹೊರಗಡೆ ಆಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಜನವರಿ 17 ಮತ್ತು 18ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇರೋದು 8 ಸ್ಪರ್ಧಿಗಳು, ಆದ್ರೆ 5 ರಿಂದ 6 ಮಂದಿಗೆ ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಮಾತ್ರ ಅವಕಾಶ ಇರುತ್ತೆ. ಇಲ್ಲಿ ಈಗಾಗಲೇ ಗಮನಿಸ್ತಿದ್ದ ಹಾಗೆ ಅಂತೂ ಇಂತೂ ಬಿಗ್ ಬಾಸ್ ಮನೆಯಲ್ಲಿ 15 ವಾರ ಕಳೆದಂತ ಮಂದಿ, 100 ದಿನ ಪೂರೈಸಿರುವಂತಹ ಸ್ಪರ್ಧಿಗಳಿಗೆ ಕಪ್ ಮೇಲೆ ಒಂದಿಷ್ಟು ಕಣ್ಣಿರುತ್ತೆ. ಇವರ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಬಿಗ್ ಬಾಸ್ ಫಿನಾಲೆ. ಯಾರಾಗ್ತಾರೆ, ಏನ್ ಕತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸೊ ಒಂದು ಕಡೆ ಗಮನಿಸ್ತಾ ಹೋದ್ರೆ ಯಾರು ವಿನ್ ಆಗಬಹುದು, ಯಾರು ವಿನ್ ಆಗ್ತಾರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಯಾರು ಕಪ್ ಗೆಲ್ತಾರೆ, ಹಾಗಾದ್ರೆ ರನ್ನರ್ ಅಪ್ ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಂತಂದ್ರೆ ಒನ್ ಮ್ಯಾನ್ ಶೋ ರೀತಿಯಾಗಿ ಈಗಾಗ್ಲೇ ಇಲ್ಲ ಇವ್ರು ಗೆಲ್ತಾರೆ ಅಥವಾ ಇವ್ರು ಗೆಲ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಸಹಜವಾಗಿ ಚರ್ಚೆ ನಡೀತಾ ಇರುತ್ತೆ. ಯಾಕಂದ್ರೆ 100 ದಿನ ಪೂರೈಸಿರುವಂತ ಅಲ್ಲಿ ಬಿಗ್ ಬಾಸ್ ನ ಮಂದಿ, ಎಲ್ಲಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ರಘು ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಅಂತಂದ್ರೆ ಗಮನಿಸ್ತಾ ಹೋದ್ರೆ ಧನುಷ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಹಾಗಾದ್ರೆ, ಅಥವಾ ಈ ವಾರ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ. ನೋಡಿ, ಅಂತಿಮ ಘಟ್ಟಕ್ಕೆ ತಲುಪಿದಂಥ ಬಿಗ್ ಬಾಸ್ ಸೀಸನ್ 12, ಬಿಗ್ ಬಾಸ್ ಕನ್ನಡ ಫಿನಾಲೆಗೆ ಕ್ಷಣಗಣನೆ ಇದೇನು ಆರಂಭ ಆಗುತ್ತೆ. ಯಾವಾಗ ಗೊತ್ತಾ, ಫಿನಾಲೆಗೆ ಎಂಟ್ರಿ ಕೊಡೋದು ಯಾರು ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುತ್ತೆ. ಸೊ ಈಗಾಗಲೇ ಟಿಕೆಟು ಫಿನಾಲೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಧ್ರುವಂತ ಆಗಿರ್ಬೋದು, ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಯಾರು ಗೆಲ್ತಾರೆ ಅನ್ನುವಂಥದ್ದು, ಟಿಕೆಟು ಫಿನಾಲೆ ಪಡೆದುಕೊಂಡಿರುವಂಥ ಸ್ಪರ್ಧಿಗಳು ಒಂದು ಕಡೆ ಈ ಬಾರಿ ಒಂದು ಕಡೆ ಸಿಗಲಿಲ್ಲಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಗಿಲ್ಲಿಗೂ ಕೂಡ ಸಿಗಲಿಲ್ಲಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಜನವರಿ 17 ಮತ್ತು 18ನೇ ತಾರೀಕು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಈ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರ ಯಾರ ಕೈ ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ನಟಂದಿರುತ್ತಾ ಅಥವಾ ಬೇರೆ ಯಾರ್ದಿರುತ್ತೆ? ಯಾಕಂದರೆ ಅಭಿಮಾನಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ, ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿನೇ ವಿನ್ ಆಗಬೇಕು, ಗಿಲ್ಲಿನೇ ಒಂದು ಕಡೆ ಗೆದ್ದು ಬೀಗಬೇಕು ಅನ್ನುವಂತಂದರೆ ಅಭಿಮಾನಿಗಳು ಒಂದು ಕಡೆ ಪಟ್ಟನ ಹಿಡಿದ್ಬಿಟ್ಟಿದ್ದಾರೆ. ಸೊ ಗಿಲ್ಲಿನೇ ಗೆಲ್ಲಬೇಕು ಅಂತಂದರೆ ಅದನ್ನೇ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಈಗೇನು ಹೊರಗಡೆ ಬಂದಿದ್ದಾರಲ್ಲ, ಆ ಸ್ಪರ್ಧಿಗಳು ಕೂಡ ಒಂದು ಕಡೆ ಗಿಲ್ಲಿಯ ಹವಾ ನೋಡಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಮತ್ತೊಂದು ಕಡೆ ಬೇರೆ ಬೇರೆ ಸ್ಪರ್ಧಿಗಳು ಇಲ್ಲ, ಗಿಲ್ಲಿ ಗೆಲ್ಲೋದಿಲ್ಲ, ಒಂದು ಕಡೆ ಅಶ್ವಿನಿ ಗೌಡ ಗೆಲ್ತಾರೆ, ಮತ್ತೊಂದು ಕಡೆ ರಕ್ಷಿತಾ ಗೆಲ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ 15 ವಾರ ಕಳೆದಿರುವಂತಹ ಅಲ್ಲಿ ಬಿಗ್ ಬಾಸ್ನ ಮನೆಯಲ್ಲಿರುವಂಥ ಒಂದಿಷ್ಟು ಸ್ಪರ್ಧಿಗಳು ಎಲ್ಲರೂ ಕೂಡ ಕಣ್ಣು ಯಾವ ರೀತಿಯಾಗಿದೆ ಅಂತಂದರೆ, ಬಿಗ್ ಬಾಸ್ ಒಂದು ಕಡೆ ಕಪ್ಪು ಮೇಲೆ, ಆ ಕಪ್ಪಿಗಿರುವಂಥ ವ್ಯಾಲ್ಯೂ 50 ಲಕ್ಷ ಏನು ಭಾಳ ಇಂಪಾರ್ಟೆಂಟ್ ಅಲ್ಲ, ಆ ಕಪ್ಪು ಗೆಲ್ಲಬೇಕು. ಸೀಸನ್ ನಾನೂ ಕೂಡ ಆಡಿದ್ದೀನಿ ಅಂತಂದಾಗ, ಬಿಗ್ ಬಾಸ್ ಮನೆಗೆ ನಾನೂ ಕೂಡ ಹೋಗಿದ್ದೀನಿ ಅಂತಂದಾಗ ಜನರ ಮನಸ್ಸನ್ನು ನಾನು ಎಷ್ಟರ ಮಟ್ಟಿಗೆ ನಾನು ಅರ್ತಿದ್ದೀನಿ, ಜನರನ್ನು ಎಷ್ಟರ ಮಟ್ಟಿಗೆ ನಾನು ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಜನರು ನಿರ್ಧಾರವನ್ನು ಮಾಡ್ತಾರೆ. ಸೊ ಈಗಾಗಲೇ ಈ ವೋಟಿಂಗ್ ಲೈನ್ ಆಗಿರ್ಬೋದು, ವೋಟ್ಗಳಾಗಿರ್ಬೋದು ನೋಡ್ತಾ ಹೋದರೆ ಗಿಲ್ಲಿಯ ದಾಖಲೆ ಮೇಲೆ ದಾಖಲೆ ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ವೋಟಿಂಗ್ನಲ್ಲಿ ಆಗಿರ್ಬೋದು, ಪ್ರತಿ ವಾರ ನಾಮಿನೇಟ್ ಆದರೂ ಕೂಡ ಗಿಲ್ಲಿನ ಬಚಾವ್ ಮಾಡುವಂಥ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾವ್ಯಗಾಗಿರ್ಬೋದು, ಅಶ್ವಿನಿ ಗೌಡಗಾಗಿರ್ಬೋದು, ಧ್ರುವಂತಗಾಗಿರ್ಬೋದು, ಧನುಷ್ಗಾಗಿರ್ಬೋದು, ಮತ್ತೊಂದು ಕಡೆ ರಾಶಿಕಾಗಿರ್ಬೋದು, ಮತ್ತೊಂದು ಕಡೆ ರಕ್ಷಿತಾ ಅವರಿಗಾಗಿರ್ಬೋದು. ಸೊ ಇವರೇನು ಇದಾರಲ್ಲ, ರಘುವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳಷ್ಟು ಫಿನಾಲೆಗೆ ಏನೀಗ ಎಂಟ್ರಿ ಕೊಡುವಂಥ ಕ್ಯಾಂಡಿಡೇಟ್ಗಳಿದ್ದಾರಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇರುವಂಥದ್ದು 8 ಜನ ಸ್ಪರ್ಧಿಗಳ್ರಿ, ಆದರೆ 5 ರಿಂದ 6 ಮಂದಿಗೆ ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶ ಇರುತ್ತೆ. ಸೊ ಯಾರು ಬರ್ಬೋದು, ಹಾಗಾದರೆ ಯಾರೆಲ್ಲ ವಿನ್ ಆಗಬಹುದು? ಅಂತೂ ಇಂತೂ ಬಿಗ್ ಬಾಸ್ ಮನೆಯಲ್ಲಿ 15 ವಾರ ಕಳೆದವರು ಒಂದು ಕಡೆ ಗಮನಿಸ್ತಾ ಹೋದರೆ ನಾವು ಕೂಡ ಕಪ್ ಗೆಲ್ಲಬೇಕು ಅನ್ನುವಂಥದ್ದು. ಸೊ ಹಾಗಾಗಿ 100 ದಿನ ಪೂರೈಸಿರುವಂಥ ಸ್ಪರ್ಧಿಗಳಿಗೆ ಕಪ್ ಮೇಲೆ ಒಂದಿಷ್ಟು ಕಣ್ಣು ಬಿದ್ದಿದೆ. ಫಿನಾಲೆ ಅಂತಂದರೆ ಇಷ್ಟು ದಿನಗಳ ಕಾಲ ಯಾವ ರೀತಿಯಾಗಿ ಖುಷಿ ಆಗಿದ್ರಲ್ಲ, ಅದು ಲೆಕ್ಕಾನೇ ಬೇರೆ. ಬಟ್ ಇದೀಗ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಮಿಡ್ ನೈಟ್ ಶಾಕ್ ಅನ್ನುವಂಥದ್ದು, ಯಾಕಂದರೆ ಇವತ್ತು ಏನಾದರೂ ಮಿಡ್ ನೈಟ್ ಶಾಕ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ.